ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಕೂಡ ವಿಜ್ಞಾನ ಭೌತಶಾಸ್ತ್ರದಲ್ಲಿ ಗುರುತ್ವ ಪಾಠಕ್ಕೆ ಸ್ವಾಗತ. ಹಾರ್ಟಿ ವೆಲ್ಕಮ್ ಟು ಆಲ್ ದ ಸ್ಟೂಡೆಂಟ್ಸ್. I will try to spell in English also. So you should try to understand. Okay. Even though some of you are in a Kannada medium, you should try to pick up English also. Okay. So far we have studied. ನಾವು ಇದುವರೆಗೆ ಏನು ಕಲ್ತಿದ್ದೀವಿ ಅಂದರೆ, ನಿಶ್ಚಲ ಸ್ಥಿತಿಯಿರುವಂಥ ವಸ್ತು ಚಲಿಸುವಂತೆ ಮಾಡಲಿಕ್ಕೆ, ಚಲಿಸುತ್ತಿರುವ ವಸ್ತು ಚಲನೆ ಬದಲಾವಣೆ ಮಾಡಲಿಕ್ಕೆ ಬಲ ಬೇಕು ಅಂತ ಕಳೆದ ಪಾಠ ನೋಡಿದ್ದೀವಿ. ಫೋರ್ಸ್ ಈಸ್ ಸಮಥಿಂಗ್ ವಿಚ್ ಮೇಕ್ಸ್ ಎ ಬಾಡಿ ಎಟ್ ರೆಸ್ಟ್ ಟು ಮೂವ್ ಆ್ಯಂಡ್ ಅ ಬಾಡಿ ವಿಚ್ ಈಸ್ ಎಟ್ ಮೋಷನ್ ಟು ಚೇಂಜ್ ಇಟ್ಸ್ ಮೂವ್ಮೆಂಟ್. ದಟ್ ವಾಟ್ ಯು ಆರ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಚಾಪ್ಟರ್. ಓಕೆ. ಎರಡನೇದು, ಎತ್ತರದಿಂದ ಬಿದ್ದ ವಸ್ತು ಭೂಮಿ ಮೇಲೆ ಬೀಳ್ತದೆ ಅಂತ. ಇದು ಅವರ್ ಕಾಮನ್ ಎಕ್ಸ್ಪೀರಿಯನ್ಸ್. ನೀವು ಎಷ್ಟೋ ಸಲ ಮರದ ಮೇಲೆ ಹತ್ತಿ ಕಾಲು ಜಾರಿ ಬಿದ್ದದ್ದಿದೆ. ಎಲೆಗಳು ಉದುರುವಂಥದ್ದು, ಹಣ್ಣು ಬೀಳುವಂಥದ್ದು ಎಲ್ಲ ನೋಡಿದ್ದೀರಲ್ಲ. ಸೊ ಯಾವುದೇ ವಸ್ತು ಮೇಲೆ ಹೋದರೆ ಕೆಳಗೆ ಬರಲೇಬೇಕು. ಈ ಹೈ ಜಂಪ್ ಮಾಡೋದು ನೋಡ್ತೀರಿ ನೀವು. ಎಷ್ಟೇ ಎತ್ತರ ಹಾರಲಿ ಅವನು ಕೆಳಗೆ ದೊಪ್ಪನೆ ಬೀಳ್ತಾನೆ ಅಲ್ವಾ. ಇದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಆಮೇಲೆ ಈ ಥರ ಬೀಳಕ್ಕೆ ಕಾರಣ ಏನು ಅಂದರೆ, ಭೂಮಿ ಒಂದು ಶಕ್ತಿ ಇದೆ, ಗುರುತ್ವಾಕರ್ಷಣ ಬಲ ಅಂತ ಕರೀತಾರೆ. ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಈ ಥರ ವಸ್ತುಗಳು ಮೇಲಿಂದ ಕೆಳಗೆ ಬೀಳ್ತವೆ ಅಂತ ಹೇಳ್ಬಿಟ್ಟು. ಇನ್ನೊಂದು ನಾವು ಈಗಾಗಲೇ ತಿಳ್ಕೊಂಡಿದ್ದು ಕಳೆದ ಪಾಠದಲ್ಲಿ ಘರ್ಷಣೆ ಅಂತ ಕೇಳಿದ್ದೀವಿ, ಫ್ರಿಕ್ಷನ್ ಫೋರ್ಸ್. ಹಾಗೆ ಅಯಸ್ಕಾಂತ ತಗೊಂಡಾಗ ಮ್ಯಾಗ್ನೆಟಿಕ್ ಫೋರ್ಸ್, ಕಾಂತೀಯ ಬಲ ಅಂತಾರೆ. ಅಯಸ್ಕಾಂತ ಗೊತ್ತಲ್ಲ, ಎರಡು ಅಯಸ್ಕಾಂತ ಧ್ರುವ ತಂದಾಗ ಏನಾಗುತ್ತೆ, ವಿಜಾತೀಯ ಧ್ರುವ ತಂದಾಗ ಆಕರ್ಷಣೆ ಆಗುತ್ತೆ, ಸಜಾತೀಯ ಧ್ರುವ ತಂದಾಗ ವಿಕರ್ಷಣೆ ಆಗುತ್ತೆ. ಗೊತ್ತಿದೆಯಲ್ಲ. ಹಾಗೆ ಘರ್ಷಣೆ ಬಗ್ಗೆ ಕೇಳಿದ್ವಿ. ಒಂದು ಕ್ರಿಕೆಟಲ್ಲಿ ಶಾಟ್ ಹೊಡೆದ್ರೆ ಬಾಲ್ ಒಂದಷ್ಟು ದೂರ ಹೋಗುತ್ತೆ, ಮತ್ತು ಸ್ವಲ್ಪ ದೂರ ನಿಂತು ಬಿಡುತ್ತೆ. ಅದಕ್ಕೆ ಕಾರಣ ಏನು? ಆ ಬಾಲಿಗೂ ನೆಲಕ್ಕೂ ಇರತಕ್ಕಂಥ ಘರ್ಷಣೆ ಕಾರಣ ಅಂತ ಕೂಡ ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ದೀವಿ. ಅದು ನಮಗೆ ಜ್ಞಾಪಿಸ್ಕೊಂಡದಷ್ಟೇ, ಯಾಕೆಂದರೆ ಅವೆಲ್ಲ ನಮಗೆ ಈಗ ಬೇಕಾಗತ್ತೆ. ಇವತ್ತಿನ ದಿವಸ ಈ ಗುರುತ್ವಾಕರ್ಷಣ ಬಲ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರ ಪ್ರಭಾವ ಏನು ಎಂಬುದನ್ನು ಸ್ವಲ್ಪ ತಿಳ್ಕೊಳ್ಳೋಣಂತೆ. ನೋಡಿ, ನಾವು ನಿತ್ಯ ಜೀವನದಲ್ಲಿ ಗುರುತ್ವಾಕರ್ಷಣ ಬಲೆಯನ್ನು ಎಲ್ಲಿ ನೋಡ್ತೀವಿ? ನಾನೀಗ ತಾನು ಹೇಳಿದಾಗೆ ಮರದಿಂದ ಒಣಗಿ ಎಲೆ ಬೀಳ್ತದೆ. ಬೇಸಿಗೆಗಾಲದಲ್ಲಿ ನೀವು ನೋಡಿದ್ದೀರಾ, ಕೆಲವು ಹಳ್ಳಿಯವರಿಗೆ ಅದೇ ಕೆಲಸ ಪಾಪ. ಮರದ ಬುಡದಲ್ಲಿ ಹೋಗಿ ಎಲ್ಲ ಒಣಗಿದ ಎಲೆಗಳೆಲ್ಲ ಬಿದ್ದಿರ್ತವೆ, ಅದನ್ನೆಲ್ಲ ಜಾಡಿಸ್ಬಿಟ್ಟು ಒಂದು ಕಡೆ ಹಾಕಿ ಅದನ್ನು ಮನೆಗೆ ತೊಗೊಂಬಂದು ಕೆಲವರು ಬೆಂಕಿ ಉರಿಸ್ತಾರೆ, ಕೆಲವರು ಹಸುಗಳಿಗೆ ಕಾಲಾಡಿಗೆ ಹಾಕಕ್ಕೆ ಉಪಯೋಗಿಸ್ತಾರೆ ಅಲ್ವಾ. ಒಣಗಿದ ಎಲೆ ಬೀಳುತ್ತೆ, ಹಣ್ಣುಗಳು ಬೀಳುತ್ತೆ. ಎಲ್ಲ ಹಣ್ಣು ಬೀಳೋದಿಲ್ಲ, ಕೆಲವು ಹಣ್ಣುಗಳು ಮಾಗಿದಾಗ ಕೆಳಗೆ ಬೀಳ್ತವೆ. ಅದು ಕಾಯಿದ್ದಾಗ ಬೀಳೋದಿಲ್ಲ, ತೊಟ್ಟು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ, ಆದರೆ ಮಾಗಿದಾಗ ಕೆಳಗೆ ಬೀಳ್ತದೆ. ಆಮೇಲೆ ಮೇಲೆ ಹಾರಿದಂಥ ವ್ಯಕ್ತಿ ಕೆಳಗೆ ಬೀಳ್ತಾನೆ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಹೇಳಿದಲ್ಲ, ಹೈ ಜಂಪು. ಇನ್ನೊಂದು ಪೋಲ್ ವಾಲ್ಟ್ ಅಂತಿದೆ, ಓಡ್ ಬಂದುಬಿಟ್ಟು ಒಂದು ಕೋಲನ್ನು ಒತ್ತಿ ಮೇಲೆ ಹಾರ್ತಾರೆ, ನೋಡಿರ್ಬೋದು ಅಲ್ವಾ. ಇಂಥದ್ದು ವಿದ್ಯಮಾನಕ್ಕೆ ಏನು ಕಾರಣ ಅಂದರೆ, ಅದೇ ಗುರುತ್ವಾಕರ್ಷಣ ಬಲ ಅಂತ ಹೇಳ್ತಾರೆ. ಒಂದು ಸಣ್ಣ ಚಟುವಟಿಕೆ ಮಾಡಿ ನೀವು ಮಾಡ್ಬೋದು, ಅಲ್ಲಿ ಕೂತಲೇ ಮಾಡ್ಬೋದು. ಏನದು? 1 ಮೀಟರ್ ಎತ್ತರದಿಂದ ಒಂದು ಚಿಕ್ಕ ಕಲ್ಲನ್ನು ಕೆಳಗೆ ಬಿಡಬೇಕು. 1 ಮೀಟ್ರ್ ಸಾಮಾನ್ಯ 3 ಅಡಿ ಕಲ್ಲು ಬಿಡಿ. ಕಲ್ಲು ಅಂತಲ್ಲ, ಒಂದು ಚಾಕ್ ಪೀಸು, ಒಂದು ಪೆನ್ನು, ಒಂದು ಪೆನ್ಸಿಲು, ಏನಾದ್ರು ನೀವು ಕೂತಲ್ಲಿಂದ ಹೀಗೆ ಬಿಟ್ಬಿಡಿ ಅಲ್ವಾ. ಅದೇನಾಗುತ್ತೆ, ಕೆಳಗೆ ಬರುತ್ತೆ. ಕೆಳಗೆ ಬರಲಿಕ್ಕೆ ಏನಾಗಬೇಕು? ಒಂದು ವೇಗ ಇರಬೇಕಲ್ವಾ. ಹಾಗೆ ಅದೇ ಕಲ್ಲನ್ನು ಅಥವಾ ಅದೇ ವಸ್ತುವನ್ನು 5 ಮೀಟ್ರ್ ಎತ್ತರ ನಮ್ಮನೆ ಮಾಡಿ ಮೇಲೆ ಹೋಗಿ ಅದನ್ನು ಕೆಳಗೆ ಬಿಡಿ. ಅವಾಗೇನಾಗುತ್ತೆ, ಅದು ಕೂಡ ಕೆಳಗೆ ಬರುತ್ತೆ. ಅಂದರೆ ನಾವು ಯಾರೂ ಅದನ್ನು ಕೆಳಗೆ ಹೋಗು ಅಂತ ಹೇಳೋದಿಲ್ಲ, ಅಥವಾ ಯಾರೂ ತಳ್ಳೋದಿಲ್ಲ, ಸುಮ್ಮನೆ ಬಿಟ್ಟರೆ ಸಾಕು ಕೆಳಗೆ ಬರುತ್ತೆ. ಈ ಥರ ಆಗಲಿಕ್ಕೆ ಕಾರಣ ಇರ್ತಾರೆ, ಇದಕ್ಕೊಂದು ಬಲ ಸೆಳೆಯುತ್ತೆ ಅದನ್ನು ಗುರುತ್ವಾಕರ್ಷಣ ಬಲ ಅಂತಾರೆ. ಅದು ಎಳೆಯುತ್ತೆ. ಯಾವುದೇ ವಸ್ತುವನ್ನು ಭೂಮಿ ಮೇಲೆ ತಗೊಂಡು ಕೆಳಗೆ ಬಿಟ್ಟಾಗ
ಅದು ಕೆಳಗೆ ಸೆಳೆಯುತ್ತದೆ. ಈ ಸೆಳೆಯುವಂಥ ಬಲ ಇದೆಯಲ್ಲ ಅದಕ್ಕೇನಂತಾರೆ ಗುರುತ್ವಾಕರ್ಷಣ ಬಲ ಅಂತಾರೆ. ಇಂಗ್ಲೀಷಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾರೆ. ದ ಫೋರ್ಸ್ ವಿಚ್ ಅಟ್ರಾಕ್ಟ್ಸ್ ದ ಬಾಡೀಸ್ ಟವರ್ಡ್ ದಿ ಸೆಂಟರ್ ಆಫ್ ದಿ ಅರ್ತ್ is called as gravitational force. Falling of leaves, falling of fruits, or movement of planets, satellites, etc., etc. All these are bound by a force called gravitational force. Just as you have studied about magnetic force, you have studied about frictional force, so also this is an unseen force which is present in the earth. For example, here is one beautiful photo. ಯಾರ ಫೋಟೋ ಇದು? ಒಬ್ಬ ವಿಜ್ಞಾನಿ. ಅವನ ಹೆಸರೇನು? ಸರ್ ಐಸಾಕ್ ನ್ಯೂಟನ್ ಅಂತ. ಅವನ ಹೆಸರು ನಿಮ್ಗೆ ಹಿಂದೆ ಒಂದು ಸಲ ಹೇಳಿದ್ವಿ. ಅವನು ಇಂಗ್ಲೆಂಡ್ ದೇಶದ ವಿಜ್ಞಾನಿ, 17ನೇ ಶತಮಾನದಿದ್ದವನು. ಅವನು 1665 1665 ಈ ಒಂದು ನಿಯಮವನ್ನು ಕಂಡುಹಿಡಿದನು. ಅವನು ಏನು ಮಾಡಿದಂದರೆ ಸುಮ್ಮನೆ ಒಂದು ಮರದಡಿ ಕೂತಿದ್ದ, ಆ್ಯಪಲ್ ಮರ. ನೀವೆಲ್ಲ ಆ್ಯಪಲ್ ತಿಂದು ಗೊತ್ತಿದೆಯಲ್ಲ, ಎವ್ರಿ ಡೇ ಒಂದು ಆ್ಯಪಲ್ ತಿಂದರೆ ಕಾಯಿಲೆನೇ ಬರೋಲ್ಲಂತೆ. ನೋ ಡಿಸೀಸ್ ಇಫ್ ಈಟ್ ಒನ್ ಆ್ಯಪಲ್ ಎ ಡೇ. ಬಟ್ ಭಾಳ ಕಾಸ್ಟ್ಲಿ ಅದು, ಆದರೆ ವೆರಿ ಹೆಲ್ದಿ. ಅವನು ಹೀಗೆ ಮರದಡಿ ಕೂತಿದ್ದಾಗ ಒಂದು ಆ್ಯಪಲ್ ಬಂದು ತಲೆ ಮೇಲೆ ಬಿತ್ತು. ನಮಗೂ ಎಷ್ಟೋ ವಸ್ತುಗಳು ತಲೆ ಮೇಲೆ ಬೀಳ್ತಾ ಇರ್ತವೆ, ಅದನ್ನ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಒಂದಾ ತಿಂದ್ಬಿಡ್ತೀವಿ, ಇಲ್ಲ ಪಕ್ಕ ಸರಿಸ್ತೀವಿ ಹೋಗಲಿ ಅಂತ. ಅವನಾಗಲ್ಲ. ಈ ಹಣ್ಣು ಯಾಕೆ ನನ್ನ ತಲೆ ಮೇಲೆ ಬಿತ್ತು, ಅದು ಯಾಕೆ ಆ ಕಡೆ ಬಿದ್ದಿಲ್ಲ, ಆಮೇಲೆ ಬಿದ್ದ ಮೇಲೆ ಯಾಕೆ ಮತ್ತೆ ಜಂಪ್ ಆಗಿಲ್ಲ, ಹೀಗೆಲ್ಲ ಯೋಚನೆ ಮಾಡಿ ಶುರು ಮಾಡ್ದ. ಈ ಹಣ್ಣು ಬಿದ್ದಾಗೆ ಬೇರೆ ವಸ್ತುಗಳು ಬೀಳ್ತಾವ, ಗ್ರಹಗಳ ಸಮಾಚಾರ ಏನು, ಉಲ್ಕೆಗಳ ಸಮಾಚಾರ ಏನು, ಇದೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಅವನು ವಿಜ್ಞಾನಿ ಆದ್ದರಿಂದ ಈ ವಿಜ್ಞಾನಿಗಳಿಗೆ ನಮಗೂ ಕೂಡ ಬರಬೇಕು 3 ಪ್ರಶ್ನೆಗಳು. ನೆನಪಿಟ್ಕೋತೀರಾ? ಯಾವುದೇ ಒಂದು ವಿಷಯ ನೀವು ಕೇಳಿದಾಗ ಅದು ವಾಟ್ ಏನು, ವೈ ಏಕೆ, ಏನು ಏನು ಏಕೆ ಹೇಗೆ, ವಾಟ್ ವೈ ಹೌ ಅಂತ. ಅವನಲ್ಲಿ ಕೂತ್ಕೊಂಡು ನೋಡ್ದ. ವಾಟ್ ಅನ್ನೋ ಗೊತ್ತಾಯ್ತು ಆ್ಯಪಲ್ ಅಂತ, ವೈ ಅಂದರೆ ಯಾಕೆ ಕೆಳಗೆ ಬಿತ್ತು, ಹೌ ಅಂದರೆ ಹೇಗೆ ಅಂತ, ಹೇಗೆ ಬಿತ್ತು ಅಂತ. ಈ ಪ್ರಶ್ನೆಗೆ ಉತ್ತರ ಯೋಚನೆ ಮಾಡ್ತಾ ಕೂತವನು. ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವನು ಇಂಗ್ಲೆಂಡ್ ದೇಶದವನು, ಅಸಾಧಾರಣ ಬುದ್ಧಿವಂತ. ನನ್ನ ಕೆಲಸದಲ್ಲಿ ನಿಮ್ಗೆ ಹೇಳಿದ ನೆನಪಿರ್ಬೋದು ನಿಮಗೆ. 11ನೇ ವರ್ಷಕ್ಕೆ ಅವನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಇದರಲ್ಲಿ ಸೈನ್ಸಲ್ಲಿ ಜೀನಿಯಸ್ ಆಗಿದ್ದ. ಯಾಕೆ ಹೆಡ್ ಮಾಸ್ಟರ್ ಆಗಿದ್ದ ಅಂದರೆ ಅವನು ಸ್ಕೂಲಲ್ಲಿ ಅವನ ತಂದೆ ಅಲ್ಲಿಗೆ ಆ ಸ್ಕೂಲಿಗೆ ಹೆಡ್ ಆಗಿದ್ದರು. ಅವ್ರು ತೀರೋದ್ಮೇಲೆ ಆ ಒಂದು ಸ್ಕೂಲಿನ ಜವಾಬ್ದಾರಿ ಇವನಿಗೆ ಬಂತು. ಇವನು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಲಿ ಓದಿದಂಥವನು, ಬಹಳ ಬ್ರಿಲಿಯಂಟು. ಐಸಾಕ್ ನ್ಯೂಟನ್ ಅಂದರೆ 17ನೇ ಶತಮಾನದಲ್ಲಿದ್ದವನು. ಅವನು ಈ ಒಂದು ಅಗೋಚರ ಅಂತ ಹೇಳ್ತಾರೆ, ಕಣ್ಣಿಗೆ ಕಾಣೋದಿಲ್ಲ, ಅನ್ಸೀನ್ ಫೋರ್ಸ್ ಏನು ಮಾಡ್ತದೋ ಕೆಳಗೆ ಎಳೀತು ಅಂತ ಹೇಳ್ಬಿಟ್ಟು, ಅದೇ ಥರ ಅವನು ಅದನ್ನು ಬೇರೆ ಬೇರೆ ವಸ್ತುಗಳು ಅಪ್ಲೈ ಮಾಡಿ ನೋಡ್ದ. ವಸ್ತುಗಳ ಮೇಲಿನ ಕೆಳಗೆ ಬೀಳುವಾಗ ಹೇಗೆ ಬೀಳುತ್ತೆ, ಯಾಕೆ ಬೀಳುತ್ತೆ ಅಂತ. ಹಾಗೆ ಸೂರ್ಯನ ನೋಡಿದಾಗ ಸೂರ್ಯನ ಸುತ್ತು ಗ್ರಹಗಳು ಹೇಗೆ ಸುತ್ತುತ್ತವೆ, ಅದಕ್ಕೂ ಕೂಡ ಒಂದು ಬಲ ಇರಬೇಕು ಅಂತ ಹೇಳಿಬಿಟ್ಟು ಅವನು ಯೋಚನೆ ಮಾಡ್ದ. ಈ ಬಲ ಹೇಗೆ ಕೆಲಸ ಮಾಡುತ್ತೆ ಏನು ಅಂತ ಹೇಳಿಬಿಟ್ಟು ಅವನು ಅದರ ಬಗ್ಗೆ ಜಿಜ್ಞಾಸೆ ಮಾಡಿ ಕೆಲವು ಪ್ರಯೋಗ ಮಾಡಿ ಒಂದು ನಿಯಮ ಕಂಡುಹಿಡ್ದ. ಅದಕ್ಕೇನಂತಾರೆ, ನ್ಯೂಟನ್ನ ವಿಶ್ವ ಗುರುತ್ವಾಕರ್ಷಣ ನಿಯಮ ಅಂತ ಕರೀತಾರೆ. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬರ್ಕೊಳ್ಳಿ ಇಂಗ್ಲೀಷಲ್ಲಿ. ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಏನು ಯೂನಿವರ್ಸಲ್ ಅಂದರೆ? ಯೂನಿವರ್ಸಲ್ ಅಂದರೆ ನಮ್ಮ ಭೂಮಿ ಮಾತ್ರ ಅಲ್ಲ, ಬೇರೆ ಗ್ರಹಗಳಿಗೂ ಬೇರೆ ನಕ್ಷತ್ರಗಳಿಗೂ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಿಗೂ ಅನ್ವಯಿಸುತ್ತೆ. ಏನು ಅನ್ವಯಿಸುತ್ತೆ? ಈ ಒಂದು ಆಕರ್ಷಣ ಬಲದ ಬಗ್ಗೆ. ಇದು ಆಕರ್ಷಣ ಮಾತ್ರ, ವಿಕರ್ಷಣ ಇಲ್ಲ, ತಿಳ್ಕೊಳ್ಳಿ. ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಬರುವಂಥ ಒಂದು ಆಕರ್ಷಣೆ ಅಂತ ಹೇಳಿಬಿಟ್ಟು. ಉದಾಹರಣೆಗೆ ಇದನ್ನು ಇಂಗ್ಲೀಷ್ ಕೂಡ ಹೇಳ್ತಾನೆ, ಬರ್ಕೊಳ್ಳಿ. ವಿಶ್ವದ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುವನ್ನು ಆಕರ್ಷಿಸುವ ಬಲವು, ಆ ಬಲನೇನಂತಾರೆ? ಫೋರ್ಸ್ ಅಂತಾರೆ. ನೋಡಿ,
ಎಫ್ ಅಂದರೆ ಫೋರ್ಸು. ಆ ಫೋರ್ಸ್ ಎಂಬುದು ಏನಾಗುತ್ತೆ, ಫೋರ್ಸ್ ಅಂತ ಕರೀತಾರೆ. ಈ ಪ್ರಪೋರ್ಷನಲ್ ಟು ಏನು, ಆಕರ್ಷಿಸುವ ಬಲವು, ಅದು ನಿಲ್ಲಿಸಬೇಕು. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್. ಇದು ಫಸ್ಟ್ ಏನದು, ಇನ್ ದ ಯೂನಿವರ್ಸ್ ಅಂತ ಬರುತ್ತೆ. ಇನ್ ದ ಯೂನಿವರ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಅಂದ್ರೇನು, ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ನೇರ ಪ್ರಮಾಣದಲ್ಲಿಯೂ. ಸೊ M1 M2 ದ್ರವ್ಯರಾಶಿ ತಗೊಂಡಾಗ ಅದು ಗುಣಲಬ್ಧ M1 × M2 ಆಗುತ್ತೆ. ಅದಕ್ಕೆ ನೇರ ಪ್ರಮಾಣ. ಅವುಗಳ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಅಂತರವನ್ನು ಡಿಸ್ಟೆನ್ಸ್ R ಅಂತ ಕರೆದ್ರೆ ಅದರ ವರ್ಗ R² ಆಗುತ್ತೆ. ಆ R²ಗೆ ವಿಲೋಮಾನುಪಾತ ಅಂದ್ರೇನು, R² ಹೆಚ್ಚಾದ ಹಾಗೆ ಫೋರ್ಸ್ ಕಡಿಮೆ ಆಗುತ್ತೆ, R² ಕಡಿಮೆ ಆದ ಹಾಗೆ ಫೋರ್ಸು ಜಾಸ್ತಿ ಆಗುತ್ತೆ. ಸೊ ಡಿಸ್ಟೆನ್ಸ್ ಅಂತ. ಸೊ ಈ ಒಂದು ನಿಯಮ ಈಗೇನಂತಾರೆ, ವಿಶ್ವದ ಗುರುತ್ವಾಕರ್ಷಣ ನಿಯಮ ಅಂತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಬಾಡೀಸ್ ಅಂತ ಇಟ್ಕೊಳ್ಳಿ. ಒಂದರ ಹೆಸರು M1 ಮಾಸ್. ದ ಮಾಸ್ ಆಫ್ one body, let it be M1. The mass of second body is M2. Okay na? Distance between them is R. So force of attraction between these two of mass M1 and M2, ಈ ಮಾಸ್ ಜಾಸ್ತಿ ಆದಾಗೆ ಫೋರ್ಸ್ ಜಾಸ್ತಿ, ಮಾಸ್ ಕಮ್ಮಿ ಆದಾಗೆ ಫೋರ್ಸ್ ಕಡಿಮೆ. ಅಂದರೆ ದ್ರವ್ಯರಾಶಿ ಹೆಚ್ಚಾದಾಗೆ ಬಲ ಜಾಸ್ತಿ, ದ್ರವ್ಯರಾಶಿ ಕಡಿಮೆ ಆದಾಗೆ ಬಲ ಕಡಿಮೆ. 1ನೇ ಪಾಯಿಂಟ್. 2ನೇದು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಕಡಿಮೆ ಆದಾಗೆ ಫೋರ್ಸ್ ಜಾಸ್ತಿ, ಡಿಸ್ಟೆನ್ಸ್ ಜಾಸ್ತಿ ಆದಾಗೆ ಫೋರ್ಸ್ ಕಡಿಮೆ. ಉದಾಹರಣೆಗೆ ಈಗ ಅದೇ ವಸ್ತುವನ್ನು ಇನ್ನು ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಮಾಡೋಣ. ಡಿಸ್ಟೆನ್ಸ್ ಕಡಿಮೆ ಮಾಡೋಣ, ಇದರ ಒಂದು 4th ಟೈಮ್. ಆವಾಗ ಏನಾಗುತ್ತೆ, ಫೋರ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆ, ಡಿಸ್ಟೆನ್ಸ್ ಕಡಿಮೆ ಆದಾಗ ಫೋರ್ಸು ಕಡಿಮೆ ಆಗುತ್ತೆ ಅಲ್ವಾ. ಸೊ ಇದರ ಅರ್ಥ ಹಾಗೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ವಿಶ್ವದ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುವನ್ನು ಆಕರ್ಷಿಸ್ತದೆ. ವಿಕರ್ಷಣೆ ಇಲ್ಲ, ಆಕರ್ಷಣೆ ಮಾತ್ರ. ಅದು ದ್ರವ್ಯರಾಶಿ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತದೆ. ದ್ರವ್ಯರಾಶಿ M1 M2 ಅದಕ್ಕೆ ನೇರವಾಗಿರುತ್ತೆ. ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ವಿಲೋಮಾನುಪಾತ ಅಂದರೆ ಅಂತರ ಕಡಿಮೆ ಆದ ಹಾಗೆ ಬಲ ಹೆಚ್ಚಾಗುತ್ತೆ, ಅಥವಾ ಅಂತರ ಹೆಚ್ಚಾದ ಹಾಗೆ ಬಲ ಕಡಿಮೆಯಾಗುತ್ತೆ ಅಂತ ಹೇಳ್ಬಿಟ್ಟು. ಆಗ ಈ ಪ್ರಪೋರ್ಷನಲ್ ಟು ಅಂತಿದೆ ನೋಡಿ, ಆ ಪ್ರಪೋರ್ಷನಲ್ ಟು ಅನ್ನು ತೆಗೆದು ನಾವು ಈಕ್ವಲ್ಸ್ ಹಾಕಬೇಕು. ಯಾಕೆಂದರೆ ಈ ಥರ ಇದ್ದು ನಮಗೆ ಲೆಕ್ಕಾಚಾರ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ತೀವಿ, ಜಿ ಅಂತ ಒಂದು ಪದ ಉಪಯೋಗಿಸ್ತೀವಿ. ಜಿ ಅನ್ನೇನಂತಾರೆ, ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತಾರೆ, ಅಥವಾ ಗುರುತ್ವ ಸ್ಥಿರಾಂಕ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಏನಂತಾರೆ, ಯೂನಿವರ್ಸಲ್ ಕಾನ್ಸ್ಟೆಂಟ್. ಯಾಕೆ ಯೂನಿವರ್ಸಲ್ಲು? ಎಲ್ಲ ದೇಶಕ್ಕೂ, ಎಲ್ಲ ಗ್ರಹಕ್ಕೂ, ಎಲ್ಲ ಭಾಗಕ್ಕೂ ಅನ್ವಯಿಸುತ್ತೆ. ಅದಕ್ಕೆ ಇದನ್ನು ಯೂನಿವರ್ಸಲ್ ಅಂತ ಕರೀತಾರೆ. ಜಿ ಅದರ ಬೆಲೆ ಎಷ್ಟು? 6.67 ಇಂಟು ವೆರಿ ಇಂಪಾರ್ಟೆಂಟ್ 10⁻⁻11. ಆಮೇಲೆ ಯೂನಿಟ್ ಏನು? ಎನ್. ಎನ್ ಅಂದರೆ ಏನರ್ಥ? ನ್ಯೂಟನ್. ಇಲ್ಲಿ ಎಫ್ ಅಂದ್ರೇನು? ಸೊ ಎಫ್ ಅಂದರೆ ಬಲ. ಆಮೇಲೆ M1 ಅಂದ್ರೇನು? M1 M2 ಅಂದ್ರೇನು? ದ್ರವ್ಯರಾಶಿಗಳು ಅಥವಾ ಮಾಸ್.
ಆರ್ ಅಂದ್ರೇನು ಡಿಸ್ಟೆನ್ಸ್ ಅಥವಾ ಅಂತರ ಅಥವಾ ದೂರ ಅಂತ ಕರಿಬೋದು. ಬಲನ ಹೆಂಗೆ ಅಳಿತಾರೆ? ನ್ಯೂಟನ್. ದ್ರವ್ಯರಾಶಿ ಹೆಂಗೆ ಅಳಿತಾರೆ? ಕೆ ಜಿ, ಕಿಲೋಗ್ರಾಮ್. ಆಮೇಲೆ ದೂರ ಹೆಂಗೆ ಅಳಿತಾರೆ? ಮೀಟರ್. ಅಲ್ವಾ? ಸೊ ಬಲವನ್ನು ನ್ಯೂಟನ್ ಅಂದರೆ ಎನ್ ಅಂತ ಹೇಳ್ತಾರೆ. ಯಾಕೆ ಆ ಹೆಸರಿಟ್ಟರು? ವಿಜ್ಞಾನಿ ಹೆಸರಿಟ್ಟಿದ್ದಾರೆ. ಸೊ ಕೆ ಜಿ, ಮೀಟರನ್ನು ಎಮ್ ಅಂತ ಕರೀತಾರೆ. ಇವಾಗ ಈ ಸೂತ್ರದಲ್ಲಿ ನೋಡಿ, ಎಫ್ ಈಸ್ ಈಕ್ವಲ್ ಟು ಜಿ ಇಂಟು m1m2/r² ಅಂತ ಇದೆ. m1 m2 ಅಂದ್ರೇನು? ಕೆ ಜಿ ಸ್ಕ್ವೇರ್ ಅಂತ ಆಗುತ್ತೆ. ಆರ್ ಅಂದ್ರೇನು? ಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ಎಫ್ ಅಂದರೆ ನ್ಯೂಟನ್ ಅಂತ ಆಗುತ್ತೆ. ಸೊ ಈ ಸೂತ್ರದಲ್ಲಿ ನಮಗೆ ಜಿ ಬೇಕಾದರೆ ಏನಾಗುತ್ತೆ ಸೂತ್ರ? ಜಿ ಈಸ್ ಈಕ್ವಲ್ ಟು ಎಫ್ ಇಂಟು ಆರ್ ಸ್ಕ್ವೇರ್ ಅಲ್ವಾ? ಇದಿಲ್ಲಿ ಬರುತ್ತೆ ಬೈ m1 ಇಂಟು m2 ಆಗುತ್ತೆ. ಯಾಕೆ ನಿಮಗೆ ಸೂತ್ರ ಮರ್ತೋದ್ರೂ ಕೂಡ ಮಾಡಲಿಕ್ಕೆ ಗೊತ್ತಿರಬೇಕು ಹೆಂಗೆ ಅಂತ. ಇವಾಗ ಎಫ್ ಅಂದ್ರೇನು? ನ್ಯೂಟನ್. ಸೊ ನ್ಯೂಟನ್. ಆರ್ ಸ್ಕ್ವೇರ್ ಅಂದರೆ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸನ್ನು ಮೀಟರ್ ಅಳಿತಾರೆ. ಸೊ ಮೀಟರ್ ಸ್ಕ್ವೇರ್. m1 m2 ಅಂದ್ರೇನು? ದ್ರವ್ಯರಾಶಿ, ಮಾಸ್. ಅದು ಹೆಂಗೆ ಅಳಿತಾರೆ? ಕೆ ಜಿ ಅಳಿತಾರೆ. ಸೊ ಕೆ ಜಿ ಸ್ಕ್ವೇರ್, ಕೆ ಜಿ ಇಂಟು ಕೆ ಜಿ ಸ್ಕ್ವೇರ್ ಆಗುತ್ತೆ. ಅದು ಡಿವೈಡೆಡ್ ಬೈ ಕೆಳಗೆ ಇರೋದ್ರಿಂದ -2 ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಇದು ವ್ಯಾಲ್ಯೂ ಎಷ್ಟು? ಇದ್ರ ವ್ಯಾಲ್ಯೂ ಬಂದು 6.67 ಇಂಟು 10⁻⁻11. -11 ಅಂದಾಗ ತುಂಬ ಅಂದ್ಕೋಬೇಡಿ, ಭಾಳ ಇದೆ ಅಂದ್ಕೋಬೇಡಿ, ತುಂಬ ಚಿಕ್ಕದು. ಮೈನಸ್ ಅಂದರೆ ಕೆಳಗಡೆ ಬರಬೇಕದು, ಆ್ಯಕ್ಚುಲಿ 1/, ಅಂತ ಬರುತ್ತೆ. ಸೊ ಇದು ವಿಶ್ವದ ಗುರುತ್ವಾಕರ್ಷಣೆ ನಿಯಮ ಅಂತಾರೆ. ಇಂಗ್ಲೀಷಲ್ಲಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತಾರೆ ಅಲ್ವಾ? ಇದರಲ್ಲಿ m1 m2 ದ್ರವ್ಯರಾಶಿ, ಆರ್ ಅಂದರೆ ಅಂತರ, ಎಫ್ನ ಗುರುತ್ವಾಕರ್ಷಣ ಬಲ ನ್ಯೂಟನ್ ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ಏನಂತಾರೆ m1 m2ಗೆ? ಮಾಸಸ್. ಆರ್ ಏನಂತಾರೆ? ಅಂತರ ಅಥವಾ ಡಿಸ್ಟೆನ್ಸ್ ಅಂತಾರೆ. ಇಂಗ್ಲೀಷ್ ಪದ ಕರೆಕ್ಟ್ ನೋಡ್ಕೊಳ್ಳಿ. ಕೆಲವೊಮ್ಮೆ ಡಿ ಉಪಯೋಗಿಸ್ತಾರೆ, ಬಟ್ ಡಿ ಅಂದರೆ ಡೆನ್ಸಿಟಿಗೆ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಆರ್ ಅಂತ ಕರೀತಾರೆ. ಗುರುತ್ವಾಕರ್ಷಣ ಬಲ ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಫೋರ್ಸ್ ಅಂತ ಕರೀತಾರೆ. ಜಿ ಅಂದರೆ ಸ್ಥಿರಾಂಕ, ಎಲ್ಲ ಕಡೆಯಲ್ಲೂ ಕೂಡ ಒಂದೇ ಆಗಿರ್ತದೆ, ಆ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಲ್ಲ? ಇದಾದರೆ ವಿವರಣೆ, ಅದು ಹೇಗೆ ಬಂತು ಅಂತ ಹೇಳೋದಕ್ಕೆ ವಿವರಣೆ. ಅದು ಒಂದು ಲೆಕ್ಕ ಮಾಡೋಣ. ಈಗ ಆ ಸೂತ್ರ ಉಪಯೋಗಿಸ್ಕೊಂಡು ಒಂದು ಲೆಕ್ಕ ಮಾಡೋಣ. 40 kg ದ್ರವ್ಯರಾಶಿ, ಇದಕ್ಕೇನಂತಾರೆ? m1 ಅಂತ ಹೇಳ್ತಾರೆ ಅಲ್ವಾ? ರಮೇಶನು ಭೂಮಿ ಮೇಲೆ ಮುದ್ದಿನಲ್ಲಿ ನಿಂತಿದ್ದಾನೆ. ಭೂಮಿಯ ದ್ರವ್ಯರಾಶಿ ಇದು m2, 6 × 10⁻24 kgs. ಭೂಮಿಯ ತ್ರಿಜ್ಯ 6.37 × 10⁻6 ಮೀಟರ್ಸ್. ಆಮೇಲೆ ಜಿಯ ಬೆಲೆ 6.67 × 10⁻11. ಆದರೆ ಭೂಮಿಗೂ ರಮೇಶನಿಗೂ ನಡುವೆ ಆಕರ್ಷಣ ಬಲ ಎಷ್ಟು? ಅದೇನು ಸರ್ ರಮೇಶ ಅಂತ ಹೇಳಿದರೆ ನಮ್ಮ ಹೆಸರು ಹೇಳಲ್ವಾ ಅಂತ ಕೇಳ್ಬೋದು. ನಿಮ್ಮ ಹೆಸರು ಹಾಕ್ಕೊಡಿ, ಅದಕ್ಕೇನು, ಎಲ್ಲರ ಹೆಸರು ಬರೆಯೋಕ್ಕಾಗಲ್ಲ. ಆದ್ದರಿಂದ ರಮೇಶ ಅನ್ಬೋದು, ದಿನೇಶ ಅನ್ಬೋದು, ಸುರೇಶ ಅನ್ಬೋದು, ಅಥವಾ ನಳಿನಿ ಅನ್ಬೋದು, ರಾಧಿಕಾ ಅನ್ಬೋದು, ಬೇರೆ ಬೇರೆ ಹೆಸರು ಇರ್ಬೋದು ಅಲ್ವಾ? ಅಂದರೆ ಮುಖ್ಯವಾಗಿ ಉದ್ದೇಶ ಏನಂದರೆ, ನಾವೀಗ ಭೂಮಿ ಮೇಲೆ ನಿಂತಿದ್ದೀವಿ, ಅದು ಕೂತಿದ್ದೀವಿ ಅಲ್ವಾ? ಈ ಭೂಮಿಯಲ್ಲಿ ನಿಂತಾಗ ನಮ್ಮ ಮೇಲೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಎಷ್ಟು ಬೀಳ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವನ ತೂಕ ಲೆಕ್ಕ ಬರುತ್ತೆ. ಅದು ಲೆಕ್ಕ ಮಾಡೋಣ. ರಮೇಶನ ತೂಕ m1 40 kg, ಭೂಮಿಯ ತೂಕ m2 6 × 10⁻24. ಅಂದರೆ ಏನರ್ಥ? 24 ಅಂದರೆ ಒಂದ್ರ ಪಕ್ಕ ಎಷ್ಟು ಸೊನ್ನೆ ಹಾಕಬೇಕು? 24 ಸೊನ್ನೆ ಹಾಕಬೇಕು. ಭೂಮಿಯ ತ್ರಿಜ್ಯ 6.37 × 10⁻6. ಅಂದ ಅರ್ಥ ಏನು? ಒಂದರ ಪಕ್ಕ 6 ಸೊನ್ನೆ ಹಾಕಬೇಕಾಗುತ್ತೆ
ಅಂದರೆ 637 ಬರೆದು 4 0 ಹಾಕಬೇಕು, ಅಷ್ಟಾಗುತ್ತೆ. ಆಮೇಲೆ ಗುರುತ್ವ ಸ್ಥಿರಾಂಕ 6.6 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ kg ⁻². ಒಂದು 10 ಸಲ ಹೇಳಬೇಕು, ಇಲ್ಲಿ ಬರೋಲ್ಲ. ಆಮೇಲೆ ನಡುವೆ ಇರುವ ಆಕರ್ಷಣ ಬಲ, ಅದಕ್ಕೆ ಎಫ್ ಅಂತ ಕರೀತಾರೆ. ಇಲ್ಲಿ ಸೂತ್ರ ಬರೀಬೇಕು. ಏನು ಸೂತ್ರ? ಎಫ್ = g × m1 m2 / r² ಸೂತ್ರ. ಇದು ಜಿ ಎ ಬೆಲೆ ಇಲ್ಲಿ ತನಕ. ಇದು m1 6 × 10⁻54 ಇಂಟು m2 40. ಹೇಗೆ ಬರೆದ್ರೂ ಆಗುತ್ತೆ. ಇದನ್ನು ಮೊದಲು ಬರೆಯೋದು, ಅದು ಮರಿ ಬರ್ಬೋದು, ಯಾವುದು ಒಂದೇ. ಸೊ m1 × m2 / r². ಇದು ಆರ್ ಭೂಮಿಯ ತ್ರಿಜ್ಯ. ಅದು ಅದನ್ನು ಲೆಕ್ಕಾಚಾರ ಮಾಡಿದಾಗ 394.5 ನ್ಯೂಟನ್ ಅಂತ ಬರುತ್ತೆ. ಅದು ಹೇಗೆ ಸರ್ ಬಂತು ಅಂತ ಕೇಳ್ಬೋದು. ಅದಕ್ಕೆ ನಿಮಗೆ ಕಳೆದ ಕ್ಲಾಸಲ್ಲಿ, ಅಂದರೆ 8ನೇ ಕ್ಲಾಸಲ್ಲಿ ಕಲ್ತಿದ್ದೀರ ಘಾತಾಂಕ ನಿಯಮ ಅಂತ. ಗೊತ್ತಾ? ಘಾತಾಂಕ ನಿಯಮದಲ್ಲಿ 1ನೇ ನಿಯಮ a⁻m × a⁻n = a⁻m + n ಅಂತ. ನೆನಪಿದೆಯಾ? ಈಗ ನೋಡಿ, ಘಾತ ತಗೊಳ್ಳಿ. ಇಲ್ಲಿ ಎಷ್ಟಿದೆ? 10⁻11 ಅಂತಿದೆ ಅಲ್ವಾ? a⁻n ಅಂದರೆ ಎಷ್ಟಿದೆ? 10⁻24 ಅಂತಿದೆ. ಈ ಥರ ಘಾತ ಗುಣಿಸ್ಲಿಕ್ಕೆ ಬಂದಾಗ ಸೂತ್ರ ಪ್ರಕಾರ ಕೂಡಬೇಕು ಅಂತ ಹೇಳ್ತಾರೆ. ಪ್ಲಸ್ ಮಾಡಬೇಕು. ಅಂದ್ರೇನು? 10 ಪ್ಲಸ್ ಯಾವುದಿದೆ? 24 ಇದೆ. ಇದರಲ್ಲಿ 11 ಕಳೀರಿ. 11 ಕಳೆದಾಗ ಏನಾಗುತ್ತೆ? 10⁻24 - 11 ಮಾಡಿದಾಗ 10⁻13 ಅಂತ ಬರುತ್ತೆ. ಮೇಲ್ಗಡೆ 10⁻13 ಬರುತ್ತೆ. ಕೆಳಗಡೆ ಏನಾಗುತ್ತೆ ಸಮಾಚಾರ? 10⁻6 ಇದೆ ಇಲ್ಲಿ, ಇಂಟು 10⁻6 2 ಸಲ ಬಂದಿದೆಯಲ್ವಾ? ಇದು ನೋಡಿರಿ, ಅವಾಗ ಎಷ್ಟಾಗ್ತದೆ? 10⁻6 + 6 ಅಂತಾಗತ್ತೆ. ಅಂದರೆ 10⁻12 ಆಗುತ್ತೆ. 10⁻12 ಆಗುತ್ತೆ. ಇವಾಗ ಇಲ್ಲಿ 10⁻13 ಇದೆ, ಇಲ್ಲಿ 10⁻12 ಇದೆ. ಸೊ ಬಾಕ್ಸ್ದಾಗ ಎರಡನೇ ಸೂತ್ರ ಏನು? ಎರಡನೇ ಸೂತ್ರ a⁻m ಘಾತಾಂಕದ ಎರಡನೇ ಸೂತ್ರ /a⁻n = a⁻m - n ಅಂತ ಸೂತ್ರ. ಆವಾಗ ಇಲ್ಲಿ ಮೇಲ್ಗಡೆ ಎಷ್ಟಿದೆ? 10⁻13 ಇದೆ /10⁻12 ಮಾಡಿದಾಗ a⁻10⁻13 - 12 ಅಂದರೆ 10⁻1 ಅಂದರೆ 10 ಅಂತ ಬರುತ್ತೆ ಉತ್ತರ. ಇದು ಘಾತದ ಮಾತ್ರ ಮಾಡ್ತಾ ಇರೋದು ನಾವೀಗ, ಘಾತ ಸಮಾಚಾರ. ಈಗೇನು ಮಾಡಬೇಕು? ಈ 6.67 6 ಗುಣಿಸ್ಕೋಬೇಕು, ಮತ್ತು 40 ಇದು 3 ಗುಣಿಸ್ಕೊಬೇಕು. ಗುಣಿಸ್ಕೊಂಡು ಅದಕ್ಕೆ 10ರಿಂದ ಗುಣಿಸ್ಬೇಕಾಗತ್ತೆ. ಯಾಕೆ ಅಂದರೆ ಇಲ್ಲಿ ಇದನ್ನು ಈ ಘಾತ ಎಲ್ಲ ಲೆಕ್ಕಾಚಾರ ಮಾಡಿದ್ದೀವಲ್ಲ, ಫಸ್ಟು ಇವೆರಡನ್ನ ಕೂಡ್ಕೊಂಡ್ವಿ, ಆಮೇಲೆ ಇವೆರಡನ್ನ ಕೂಡ್ಕೊಂಡ್ವಿ, ಇದಕ್ಕೆ ಇದನ್ನು ಬಾಕ್ಸ್ವಿ, 10 ಅಂತ ಬಂತು ಇಲ್ಲಿ. ಸೊ 40 6.67 6 × 40 ಮಾಡಿ 10ರಿಂದ ಗುಣಿಸ್ಬೇಕು. ಅದಕ್ಕೆ ಈ 6.37 ಮತ್ತು 6.37 ಗುಣಿಸ್ಕೋಬೇಕು, ಅದನ್ನು ಬಾಕ್ಸ್ಬೇಕು. ಈ ಉತ್ತರಕ್ಕೆ ಈ ಉತ್ತರನ ಬಾಕ್ಸ್ಬೇಕು. ಆವಾಗ ನಿಮಗೆ 394.5 ಅಂತ ಬರುತ್ತೆ. ಮಾನ ಯಾವುದು? ಎನ್. ಎನ್ ಅಂದರೆ ಏನರ್ಥ? ನ್ಯೂಟನ್. ಯಾವುದರ ಮಾನ ಅದು? ಬಲದ ಮಾನ. ಏನು ಕಂಡುಹಿಡಿದದ್ದು ನಾವು ಈಗ? ಆಕರ್ಷಣ ಬಲ. ಯಾವುದರದ್ದು? ರಮೇಶ ಅಂದರೆ ಒಬ್ಬ ಹುಡುಗ ಮತ್ತು ಭೂಮಿ. ನಾವು ಅಲ್ಲಿ ನಿಂತಿದ್ದೀವಲ್ಲ, ನಿಂತಿದ್ರೋ ಕೂತಿದ್ರೋ ಆವಾಗ ನಮ್ಮ ತೂಕ ಸರಿಯಾಗಿ ಇಷ್ಟು ಬಲ ಬರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ದೀರಕ್ಕ?
ಎಲ್ಲ ಬರ್ಕೊಂಡ್ರಾ? ಓಕೆ. ಇವಾಗ ಇನ್ನೊಂದು ಲೆಕ್ಕ ಉದಾಹರಣೆ ತಗೊಳ್ಳೋಣ. ಇದು ಭೂಮಿಗೂ ಮತ್ತು ರಮೇಶ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಇರತಕ್ಕಂಥ ಒಂದು ಬಲ ಆಯಿತು. ಈ ಮುಂದಿನ ಸಮಾಚಾರ ಇಬ್ಬರು ಸ್ಟೂಡೆಂಟ್ಸ್ಗೆ ಎಷ್ಟಿರುತ್ತೆ ಅಂತ. ಈಗ ನಿಮಗೆ ಅನಿಸ್ಬೋದು, ಸೊ ಭೂಮಿ ಇಳಿತಾ ಇದೆ ಎಲ್ಲ ವಸ್ತುಗಳಂತ ಈಗ ಹೇಳಿ ಆಯಿತು, ನಿಮಗೂ ಸ್ವಲ್ಪ ಗೊತ್ತಾಯ್ತು. ಇವಾಗ ಎಕ್ಸ್ ಮತ್ತು ವೈ, ರವೀಶ ರಮೇಶ ಮತ್ತು ರಮೇಶ ದಿನೇಶ ಅಂತ ತಿಳ್ಕೊಳ್ಳಿ, ಎರಡು ಹುಡುಗರು ಇದ್ದಾರೆ. ಅವ್ರ ಮಧ್ಯೆ ಕೂಡ ಆಕರ್ಷಣೆ ಇರಬೇಕಲ್ಲ. ಆ ಆಕರ್ಷಣೆ ಹೇಗಿರುತ್ತೆ? ಅದು ಯಾಕೆ ಅವ್ರಿಗೆ ಅನಿಸಲ್ಲ ಅಲ್ವಾ? ಮನುಷ್ಯರ ಮಧ್ಯೆಯೂ ಆಕರ್ಷಣೆ ಇರುತ್ತೆ, ಆದರೆ ಬಹಳ ಕಡಿಮೆ ಇರುತ್ತೆ ಆಕರ್ಷಣೆ. ಕೆಲವು ದೈವಿ ಪುರುಷರು, ಅವತಾರಿ ಪುರುಷರಿಗೆ, ಸಾಯಿಬಾಬಾ ಅಂದರೆ ಅವತಾರಿ ಪುರುಷ, ಅವರಿಗೆ ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ. ಆಧ್ಯಾತ್ಮಿಕ ಶಕ್ತಿಯಿಂದ ಅವರ ದರ್ಶನ ಅಂತ ಕರಿತೀವಿ, ಅವ್ರು ನೋಡೋದ್ರಿಂದ ದರ್ಶನ ಅಂತ, ಅದು ವಿಶೇಷ ಆಕರ್ಷಣೆ ಇರುತ್ತೆ. ಯಾಕೆ ಅವ್ರ ಸುತ್ತಲೂ ತೇಜಸ್ಸು ಇರುತ್ತೆ, ಆ ತೇಜಸ್ಸು ನಮ್ಮನ್ನು ಆವರಿಸುತ್ತೆ ಅಲ್ವಾ? ಅದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಅನುಭವಕ್ಕೆ ಬರುತ್ತೆ. ಸರಿನಾ? ಈಗ ಹೇಳ್ತಾ ಇರೋದೇನು, ಈ ಇಬ್ಬರು ಹುಡುಗಿದ್ದಾರೆ ಒಂದು ಕ್ಲಾಸಲ್ಲಿ. ಒಬ್ಬನ ಹೆಸರು ರಮೇಶ ಅಂಥೇಳಿ, ಇನ್ನೊಬ್ಬನ ಹೆಸರು ದಿನೇಶ ಅಂತ. ಹುಡುಗಿಯರು ಆಗ್ಬೋದು. ಏನು ಸರ್ ಹುಡುಗಿ ಹೆಸರು ಹೇಳ್ತಾರೆ, ನಮ್ಮ ಹೆಸರು ಹೇಳವ್ವ ಅಂತ ನೀವು ಇಟ್ಕೊಳ್ಳಿ ಅಲ್ವಾ? ಇಬ್ಬರು ಹುಡುಗಿಯರು ಕೂತಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಮಧ್ಯೆ ಎಷ್ಟು ಬಲ ಇರುತ್ತೆ ಅಂತ. ಯಾಕೆ ನಾವು ಇಲ್ಲಿ ಏನು ಪಾಠ ಓದ್ತೀವಿ ನಮ್ಮ ನಿತ್ಯ ಜೀವನಕ್ಕೂ ಕೂಡ ಅನ್ವಯಿಸ್ಬೇಕು ತಾನೆ, ಆಗಲಿ ತಾನೆ ಉಪಯೋಗ. ಇಲ್ಲಿ ಯಾವನೋ ಒಬ್ಬ ನ್ಯೂಟನ್ನು ಏನೋ ಒಂದು ನಿಯಮ ಹೊಂದಿದಂತೆ ನಮಗೂ ಅವನಿಗೇನು ಸಂಬಂಧ ಅಂತ ನಿಮ್ಗೆ ಅನಿಸ್ಬೋದು. ಇದು ಹಾಗಲ್ಲ. ನಮ್ಮ ನಿತ್ಯ ಜೀವನಕ್ಕೆ ದಿನಾಲೂ ಕೂಡ ಇದು ನಮಗೆ ಉಪಯೋಗ ಬರುತ್ತೆ. ಇದು ನೀವು ಕಲ್ತಿಲ್ಲ ಅಷ್ಟೇ ಹೊರತು ಈ ನಿಯಮ ಇದ್ದೇ ಇದೆ. ಸರಿನಾ? ಇಲ್ಲಿ ಎರಡು ಹುಡುಗಿದ್ದಾರೆ. ರಮೇಶ ಅಂತ ಒಂದು ತೂಕ ಎಷ್ಟು? 50 kg. ಸೊ M1 50 kg ರಮೇಶ್ ಅಂದು. ಆಮೇಲೆ ಇನ್ನೊಬ್ಬ ದಿನೇಶ ಅಂತಿದ್ದಾನೆ, ಅವನ ತೂಕ ಎಷ್ಟು? 40 kg. ಅವರು ಒಬ್ಬ ಎದುರು ಬೆಂಚು ಕೂತಿಯಾನೆ, 1 ಮೀಟರ್ ದೂರದಲ್ಲಿ ಕೂತಿಯಾನ ಅವನು. 1 ಮೀಟರ್ ಇದೇನದು? ಆರ್ ಅಂತ ಕರೀತಾರೆ. ಸೊ ದೂರವನ್ನು ಆರ್ ಅಂತ ಕರೀತಾರೆ, 1 ಮೀಟ್ರ್. ಮುಂದಿನ ಬೆಂಚಲ್ಲಿ ಕೂತಿಯಾನ ಅವನು. ಆವಾಗ ಗುರುತ್ವಾಕರ್ಷಣ ಸ್ಥಿರಾಂಕ ಬಂದು 6.67 × 10⁻11 ಬರುತ್ತೆ. ಇದು ಅದರ ಮಾನ. ಇವಾಗ ಏನು ಕ್ವಶನ್ ಕೇಳ್ತಿದ್ದಾರೆ? ಅವರ ನಡುವೆ ಇರುವಂಥ ಆಕರ್ಷಣ ಬಲ ಕಂಡುಹಿಡಿಯಿರಿ. ಕೆಲವೊಮ್ಮೆ ವಿಕರ್ಷಣೆ ಕೂಡ ಬರುತ್ತೆ, ಜಗಳ ಆಡ್ತಾರೆ ಒಬ್ರಿಗೊಬ್ರು. ಒಂದು ಪೆನ್ ವಿಷಯದಲ್ಲಿ, ಒಂದು ಪುಸ್ತಕದ ವಿಷಯದಲ್ಲಿ, ಒಂದು ತಿಂಡಿ ವಿಷಯದಲ್ಲಿ ಜಗಳ ಆಡೋದಿರುತ್ತೆ ಅಲ್ವಾ? ಅದು ವಿಕರ್ಷಣೆ ಸ್ವಲ್ಪ ಆಗುತ್ತೆ, ಮತ್ತು ತಿರುಗಿ ಒಂದಾಗ್ತಾರೆ ಅವರು ಅಲ್ವಾ? ಸೊ ಇಲ್ಲಿ ಆಕರ್ಷಣ ಬಲ ಎಷ್ಟು ಅಂತ ಕೇಳ್ತಿದ್ದಾರೆ. ಅದಕ್ಕೇನು ಮಾಡಬೇಕು? ಸೂತ್ರ ಹಾಕ್ಕೊಬೇಕು. ಏನು ಸೂತ್ರ? F = G × M1 M2/r². ಸೊ G ಅಂದರೆ ಎಷ್ಟು? ಇಲ್ಲಿ 6.67 × 10⁻11 -11. G M1 ಎಷ್ಟು? 50, M2 ಎಷ್ಟು? 40. ಸೊ 6.67 × 10⁻11 × 50 × 40 ಬೈ 1 × 1. ಯಾಕೆ 1 × 1? r². r ಅಂದರೆ ಎಷ್ಟು? 1 ಮೀಟ್ರ್. r² ಅಂದರೆ ಎಷ್ಟಾಗುತ್ತೆ? 1 × 1 ಆಗುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ಮಾಡಿದಾಗ ಆಗ ಹೇಳಿದಾಗೆ ಘಾತಾಂಕ ನಿಯಮ ಪ್ರಕಾರ ಮಾಡಬೇಕಾಗುತ್ತೆ. ಇಲ್ಲಿ 6.67ಕ್ಕೆ 50 ಗುಣಿಸಿ 40 ಗುಣಿಸಿ, ಆವಾಗ ಇಷ್ಟು ಬರುತ್ತೆ, 13,340 ಬರುತ್ತೆ. ಇಂಟು ಪವರ್ 10⁻11 ಪವರ್ ಮಾಡಿದಾಗ ಆಮೇಲೆ ಅದನ್ನು -8ಕ್ಕೆ ಬದಲಾಯಿಸಿದ್ದು. ಯಾಕೆ ಅಂದರೆ ನಾವು ಎಷ್ಟು ಪಟ್ಟು ಹೆಚ್ಚು ತಿಳಿಲಿಕ್ಕೆ. ಸೊ ಇಲ್ಲಿದೆ ಪಾಯಿಂಟು. ಸೊ 1 ಸ್ಥಾನ, 2 ಸ್ಥಾನ, 3 ಸ್ಥಾನ ಹಿಂದೆ ಬರಬೇಕು. ಆವಾಗ ನಿಮಗೆ -11 -8 ಅಂತಾಗುತ್ತೆ. ಸೊ 13.340 10⁻−8 ನ್ಯೂಟನ್ಸ್. ಇದೇನಿದು? ರಮೇಶ್ನಿಗೂ ದಿನೇಶ್ನ ಮಧ್ಯೆ ಇರುವಂತಹ ಒಂದು ಆಕರ್ಷಣ ಬಲ. ಅದೆಷ್ಟು? ಬಹಳ ಕಡಿಮೆ. -8 ದೊಡ್ಡದು ಅಂದ್ಕೊಬೇಡಿ, ತುಂಬ ಕಡಿಮೆ. ಅದಕ್ಕೋಸ್ಕರ ಗೊತ್ತೇ ಆಗೋದಿಲ್ಲ ಅವರಿಗೆ. ಆದರೆ ಸ್ವಲ್ಪ ಆಕರ್ಷಣೆ ಇರುತ್ತೆ ಅಲ್ವಾ? ಒಬ್ಬರನ್ನೊಬ್ಬರು ನೋಡಿ ಸ್ಮೈಲ್ ಮಾಡ್ತೀರಾ, ಶೇಕ್ ಹ್ಯಾಂಡ್ ಮಾಡ್ತೀರಾ, ಅದೊಂಥರ ಆಕರ್ಷಣೆ ಒಬ್ಬರಿಗೊಬ್ಬರು. ಸೊ ಯಾವುದೇ ಒಂದು ನೋಡಿದಾಗ ನಮಗೆ ಬರುವಂಥ ಆಕರ್ಷಣೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ತುಂಬ ಕಡಿಮೆ ಇರುತ್ತೆ.
ಸೊ ಇದರಿಂದ ಏನು ಉಪಯೋಗ? ಈ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ನ ಉಪಯೋಗ ಏನು? ಇಂಪಾರ್ಟೆನ್ಸ್ ಆಫ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ ಒಂದು ನಮ್ಮನ್ನು ಭೂಮಿ ಬಂಧಿಸಿರೋ ಬಲ, ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದ ಅರ್ತ್, ಭೂಮಿಗೆ ನಮ್ಮನ್ನು ಬಂಧಿಸಿದೆ. ನೀವೆಲ್ಲ ಕೂತಿದ್ದೀರಾ, ನಾನು ನಿಂತ್ಕೊಂಡು ಪಾಠ ಮಾಡ್ತಿದ್ದೀನಿ. ಸೊ ನಾವು ನಿಂತಿರೋದು, ನೀವು ಕೂತಿರೋದು, ನಡೆಯೋದು, ಓಡೋದು, ಬಡೋದು ಎಲ್ಲ ಬರುತ್ತೆ. ಇವೆಲ್ಲ ಏನು? ಒಂದು ಫೋರ್ಸ್ ಅಲ್ವಾ? ಅನ್ಸೀನ್ ಫೋರ್ಸ್. ಅದೇ ಯಾವುದು? ಅದೇ ಗುರುತ್ವ ಅಂತಾರೆ. ಅದನ್ನು ಇಂಗ್ಲೀಷಲ್ಲಿ ಗ್ರಾವಿಟೇಷನ್ ಅಂತ ಕರೀತಾರೆ. ಎರಡನೇದು ಭೂಮಿಯ ಸುತ್ತ ಚಂದ್ರನ ಚಲನೆ. ಚಂದ್ರ ಅಂದರೆ ಯಾರು ಸರ್? ಚಂದ್ರ ಗೊತ್ತಿಲ್ವಾ? ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಮೂನ್ ಅಂತಾರೆ. ಮೂನ್ ಅಂದ್ರೇನು? ಇಟ್ ಇಸ್ ಎ ಸ್ಯಾಟಲೈಟ್, ಉಪಗ್ರಹ. ಭೂಮಿ ಅಂದ್ರೇನು? ಅರ್ತ್, ಇಟ್ ಈಸ್ ಎ ಪ್ಲ್ಯಾನೆಟ್. ಸೊ ಪ್ಲ್ಯಾನೆಟಿಗೂ ಸ್ಯಾಟಲೈಟಿಗೂ ಮಧ್ಯೆ ಇರತಕ್ಕಂಥ ಬಲ. ಸ್ಯಾಟಲೈಟ್ ಅಂದ್ರೇನು? ಚಂದ್ರ ಏನು ಮಾಡ್ತಿರ್ತಾನೆ? ಚಂದ್ರನು ಭೂಮಿಗೆ ಸುತ್ತ ಬರ್ತಾ ಇರ್ತಾನೆ. ನೋಡಿ, ಇಲ್ಲಿ 2 ಚಾನ್ಸಸ್ ಇದೆ. ಒಂದು, ಚಂದ್ರನ ಭೂಮಿ ಬಿಟ್ಟು ಹೋಗ್ಬೋದು. ಸರಿ ಇಲ್ಲ ಭೂಮಿ, ಜನಗಳು ಒಬ್ಬರು ಸರಿ ಇಲ್ಲ, ಎಲ್ಲ ಮೋಸ ವಂಚನೆ ಮಾಡ್ತಾರೆ, ಭೂಮಿ ಬಿಟ್ಟೇ ಬಿಡ್ತೀನಿ ನಾನು ಅಂಥೇಳಿ ಹೊರಗೆ ಹೋಗೋಕ್ಕಾಗಲ್ಲ. ಅಥವಾ ಭೂಮಿ ಏನು ನೋಡ್ಬೋದು, ನೀನೇನು ಸುತ್ತ ಬರೋದು, ಆ ಥರ ಬಂದುಬಿಡೋ, ನಮಗೊಟ್ಟಿಗೆ ಸೇರ್ಕೊಂಡ್ಬಿಡೋದು, ಎಳಿಬೋದು, ಅದೂ ಆಗಲ್ಲ. ಚಂದ್ರ ಭೂಮಿ ಒಳಗೂ ಬರೋದೂ ಇಲ್ಲ, ಮತ್ತು ಚಂದ್ರ ಭೂಮಿಯ ಒಂದು ಕಕ್ಷೆಯನ್ನು ಬಿಟ್ಟು ಹೋಗೋಕ್ಕೂ ಆಗಲ್ಲ. ಕಾರಣ ಏನು? ಆಕರ್ಷಣ ಬಲ. ಯಾಕೆ ಹಾಗಾಗುತ್ತೆ? ಆಮೇಲೆ ನೋಡಿ, ಡಿಸ್ಟೆನ್ಸ್ ಕೂಡ ಕಾನ್ಸ್ಟೆಂಟ್ ಡಿಸ್ಟೆನ್ಸು, ಸುಮಾರು 3 ಲಕ್ಷ ಕಿಲೋಮೀಟ್ರ್ ಇದೆ ಭೂಮಿಗೆ ಚಂದ್ರನಿಗೆ. ಅದೇ ಡಿಸ್ಟೆನ್ಸ್ ಕೀಪ್ ಮಾಡ್ತದೆ. ಇಡೀ ವಿಶ್ವದಲ್ಲಿ ಎಲ್ಲ ವಸ್ತುಗಳು ಕೂಡ ಧರ್ಮಬದ್ಧವಾಗಿ ನಡ್ಕೊಳ್ತದೆ. ಸ್ವಲ್ಪ ಧರ್ಮ ತಪ್ಪೋದು ಮನುಷ್ಯನೇ, ಅತಿ ಬುದ್ಧಿವಂತ ಅಂತ ಲೆಕ್ಕ. ದೇವರು ಅವನನ್ನು ಅಮೃತಸ್ಯ ಪುತ್ರಾಹ ಅಂತ ಕರೀತಾರೆ. ಎಲ್ಲರಕ್ಕಿಂತ ವಿಶೇಷವಾದವನಪ್ಪ ನೀನು ಅಂತ ದೇವರು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಮನುಷ್ಯನಿಗೆ ಮಾತಾಡ ಗೊತ್ತೇ ಆಗಲ್ಲ. ಅಲ್ಲಿ ಕೆಲವರು ಇರ್ತಾರೆ, ಇಲ್ಲ ಅಂತಿಲ್ಲ, ಬೆರಳೆಣಿಕೆ ಜನ, ಹೆಚ್ಚಿನ ಅದು ಅನಿಸೋದೇ ಇಲ್ಲ. ಆಗ ನಿಮಗೆ ಅನಿಸ್ಬೋದು ಯಾಕೆ ಒಳಗೆ ಬಂದುಬಿಡಲ್ಲ. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಅದು ಕೂಡ ಹಾಗೆ. ಸೂರ್ಯನ ಸುತ್ತಲಿರೋದಕ್ಕೆ ಏನಂತಾರೆ? ಸೌರವ್ಯೂಹ ಅಂತ ಕರೀತಾರೆ, ಸೋಲಾರ್ ಸಿಸ್ಟಮ್. ಅಲ್ಲಿ ಯಾವುದು ಕೇಂದ್ರ? ಸೂರ್ಯ ಕೇಂದ್ರ. ಯಾವ ಸುತ್ತು ಬರೋದು? ಗ್ರಹಗಳು. ಎಷ್ಟು ಗ್ರಹಗಳಿದ್ದಾವೆ ಇವಾಗ? ಮೊದಲು 9 ಇತ್ತು, 8 ಅಲ್ವಾ? ಭೂಮಿ ಕೂಡ ಒಂದು ಗ್ರಹ. ಈ ಭೂಮಿ ಸೂರ್ಯನೊಳಗೇ ಸೇರ್ಕೊಂಡು ಹೋಗ್ಬಿಡ್ಬೋದು, ಅಥವಾ ಭೂಮಿ ಸೂರ್ಯನ ಬಿಟ್ಟು ಹೋಗ್ಬೋದು. ಎರಡೂ ಆಗಲ್ಲ. ಯಾಕಾಗಲ್ಲ? ಇದೇ ಆಕರ್ಷಣ ಬಲ. ಭೂಮಿಗೂ ಕೂಡ ದ್ರವ್ಯರಾಶಿ ಇರುತ್ತದೆ, ಹಾಗೆ ಸೂರ್ಯನಿಗೂ ಕೂಡ ದ್ರವ್ಯರಾಶಿ ಇರುತ್ತೆ. ಅವುಗಳ ಮಧ್ಯೆ ಒಂದು ಆಕರ್ಷಣ ಬಲ ಇರುತ್ತೆ, ಅದು ಅವುಗಳನ್ನ ಹಿಡಿದಿಡ್ತದೆ, ಆ ಕಕ್ಷದಲ್ಲೇ ಸುತ್ತುವ ಮಾಡುತ್ತೆ. ಹಾಗೆ ಭೂಮಿಗೂ ಚಂದ್ರನಿಗೂ ಅಷ್ಟೇ. ಚಂದ್ರನಿಗೂ ದ್ರವ್ಯರಾಶಿ ಇರ್ತದೆ, ಭೂಮಿ ಚಂದ್ರನ ದ್ರವ್ಯರಾಶಿ ಇರ್ತದೆ. ಈ ದ್ರವ್ಯರಾಶಿಯಿಂದಾಗಿ ಒಂದು ಆಕರ್ಷಣ ಬಲ ಇರ್ತದೆ, ಡಿಸ್ಟೆನ್ಸು ಕೂಡ ಸೇಮ್ ಇರ್ತದೆ. ಅದು ಕೀಪಪ್ ಮಾಡೋದ್ರಿಂದ ಸುತ್ತು ಬರ್ತಾ ಇರುತ್ತೆ. ಅದನ್ನೇನಂತಾರೆ? ಗುರುತ್ವಾಕರ್ಷಣ ನಿಯಮ ಅಂತ ಕರೀತಾರೆ, ಗುರುತ್ವಾಕರ್ಷಣ ಬಲ ಅಂತ ಕರೀತಾರೆ. ಆಮೇಲೆ ಭೂಮಿಯಲ್ಲಿ ಉಬ್ಬರ ಇಳಿತ ಅಂತಾಗುತ್ತೆ. ಏನಾಗಂದರೆ ಟೈಡ್ಸ್. ಯಾಕೆ ಟೈಡ್ಸ್ ಆಗುತ್ತೆ? ಸಮುದ್ರ ನೋಡಿದ್ದೀರಾ ಹೆಂಗಿರುತ್ತೆ? ಸಮುದ್ರ ಅಂದರೆ ಒಂದಿಷ್ಟು ಉದ್ದ ಇರುತ್ತಾ? ವಿಶಾಲವಾಗಿರುತ್ತೆ. ಲೈಫಲ್ಲಿ ಒಂದು ಸಲ ಒಂದು ಸಮುದ್ರ ನೋಡ್ಬೇಕು ನೀವು. ಅದಕ್ಕೆ ಸ್ವಾಮಿ ಉಡುಪಿಲಿ ಒಂದು ಕ್ಯಾಂಪಸ್ ಮಾಡಿದ್ದಾರೆ. ಯಾಕೆ ಉಡುಪಿಲಿ ಮಾಡಿದ್ದಾರೆ ಅಂದರೆ ಎಲ್ಲ ಸ್ಕೂಲ್ ಮಕ್ಕಳು ಅಲ್ಲಿ ಹೋಗಿ ನೋಡಬೇಕು ಅಂತ. ಆ ಸಮುದ್ರದ ವಿಶಾಲತೆ, ಆ ಸೂರ್ಯ ಮುಳುಗುವಂಥದ್ದು, ಚಂದ್ರ ಮುಳುಗುವಂಥದ್ದು ಎಲ್ಲ ನೋಡಬೇಕು ಅಂತ. ಅದೊಂಥರ ಭಾಳ ಸಂತೋಷ ಇರುತ್ತೆ, ಮನಸ್ಸು ವಿಶಾಲ ಆಗುತ್ತೆ. ಆ ದೇವರ ಸೃಷ್ಟಿ ಬಗ್ಗೆ ಒಂದು ಸಂತೋಷ ಬರುತ್ತೆ. ಅಲ್ಲಿ ಟೈಡ್ಸ್ ಬರ್ತದೆ, ಉಬ್ಬರ ಮತ್ತು ಇಳಿತ ಅಂತ. ಮೇಲೆ ಹೋಗೋದಕ್ಕೆ ಉಬ್ಬರ ಅಂತಾರೆ, ಇಳಿಯೋದಕ್ಕೆ ಇಳಿತ ಅಂತ ಕರೀತಾರೆ. ಸೊ ಈ ಟೈಡ್ಸ್ ಬರೋದಕ್ಕೆ ಕಾರಣ ಏನಂದರೆ ಇದೇ ಗ್ರಾವಿಟೇಷನ್. ನೀವು ಕೇಳಿರ್ಬೋದು, ಅಮಾವಾಸ್ಯೆ ದಿವಸ ಮತ್ತು ಹುಣ್ಣಿಮೆ ದಿವಸ ಜಾಸ್ತಿ ಬರುತ್ತೆ ಟೈಡ್ಸ್. ಕೆಲವು ಬೇರೆ ದಿವಸ ಮಧ್ಯದಲ್ಲಿ ಅಷ್ಟಮಿ ನವಮಿ ಬಂದಾಗ ಸಣ್ಣದಾಗಿರುತ್ತೆ, ಜಾಸ್ತಿ ಟೈಡ್ಸ್ ಇರೋದಿಲ್ಲ. ಇವಾಗ ಮಳೆಗಾಲದಂತೂ ವಿಪರೀತ ಇರ್ತದೆ ಟೈಡ್ಸ್. ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ನದಿಗಳಿಗೆ ನೀರು ಹೋಗಲಿಕ್ಕೆ ಬಿಡೋದಿಲ್ಲ, ಫುಲ್ ಸ್ಟಾಪ್, ಎಲ್ಲ ವಾಪಸ್ ಹೋಗಿ ಅಂತ ವಾಪಸ್ ಕಳಿಸ್ತಾ ಇದೆ. ಅದಕ್ಕೆ ಎಲ್ಲ ಫ್ಲಡ್ಸ್ ಬಂದಿರೋದು. ಸೊ ಈ ಥರ ಇದೆಲ್ಲಕ್ಕೂ ವಿದ್ಯಮಾನ ಕಾರಣ ಏನಂದರೆ ಈ ಒಂದು ಗುರುತ್ವ ನಿಯಮ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ಮುಂದಿನ ತಿರುಗತಿ ನೋಡೋಣ. ಅದಕ್ಕೆ ಮೊದಲು ಸ್ವಲ್ಪ ಹೋಮ್ವರ್ಕ್ ಮಾಡೋಣ.
ಇನ್ನೊಮ್ಮೆ ಹೇಳೋದಾದರೆ ಈ ಬಲಕ್ಕೆ ಏನಂತಾರೆ ಗುರುತ್ವ ಬಲ ಅಂತಾರೆ. ಭೂಮಿ ಎಲ್ಲ ವಸ್ತುಗಳು ತನ್ನಡೆಗೆ ಸೆಳೆದುಕೊಳ್ಳೋದಕ್ಕೆ ಗುರುತ್ವ ಬಲ ಅಂತ ಕರೀತಾರೆ. ಹಾಗೆ ಇದರಿಂದಾಗಿ ಸೂರ್ಯನ ಸುತ್ತು ಭೂಮಿ ಸುತ್ತುವಂಥದ್ದು, ಭೂಮಿ ಸುತ್ತ ಚಂದ್ರ ಸುತ್ತುವಂಥದ್ದು ಅದೇ ಗುರುತ್ವ ಬಲದಿಂದ ಆಗಿದೆ. ಇಲ್ಲಿ ದ್ರವ್ಯರಾಶಿ ತುಂಬ ಜಾಸ್ತಿ ಇರುತ್ತೆ, ಅದರಿಂದಾಗಿ ಆಯಾ ಜಾಗದಲ್ಲೇ ಇರ್ತವೆ. ದ್ರವ್ಯರಾಶಿ ಕಮ್ಮಿ ಇದ್ದರೆ ಆ ಗುರುತ್ವ ಬಲ ಅನುಭವಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ದ್ರವ್ಯರಾಶಿ ಜಾಸ್ತಿ ಆದಾಗ ಗುರುತ್ವ ಬಲ ಜಾಸ್ತಿ ಆಗುತ್ತೆ. ಅಂತರ ಕಡಿಮೆ ಆದಾಗ ಗುರುತ್ವ ಬಲ ಜಾಸ್ತಿ ಇರುತ್ತೆ, ಅಂತರ ಜಾಸ್ತಿ ಆದಾಗ ಗುರುತ್ವ ಬಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಗುರುತ್ವ ಬಲ ಅಂತ ಕರೀತಾರೆ. ಇಂಗ್ಲೀಷ್ ಏನಂತಾರೆ ಗ್ರಾವಿಟೇಷನಲ್ ಫೋರ್ಸ್ ಅಂತಾರೆ. ಅದೊಂದು ಅನ್ಸೀನ್ ಫೋರ್ಸ್. ಇದರ ಬಗ್ಗೆ ಹೆಚ್ಚಿನ ವಿವರಣೆ ಮುಂದಿನ ಕ್ಲಾಸ್ ನೋಡೋಣ. ಅದಕ್ಕೆ ಮೊದಲು ಸ್ವಲ್ಪ ಹೋಮ್ವರ್ಕ್ ಮಾಡುವಂತೆ. ಪಕ್ಕದಲ್ಲಿ ಕುಳಿತಿರೋ 2 ವಿದ್ಯಾರ್ಥಿಗಳ ನಡುವೆ ಗುರುತ್ವಾಕರ್ಷಣ ಬಲವು ಅನುಭವಕ್ಕೆ ಬರುವುದಿಲ್ಲ ಯಾಕೆ? ಯು ಡೋಂಟ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ 2 ಬಾಯ್ಸ್ ಆರ್ ಗರ್ಲ್ಸ್ ವಿನ್ ದ ಸಿಟ್ಟಿಂಗ್ ಸೈಡ್ ಬೈ ಸೈಡ್, ವೈ ಇಟ್ ಈಸ್ ಸೋ ಅಂತ. ಎರಡನೇದು, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ಅಂತರವನ್ನು 4 ಪಟ್ಟು ಹೆಚ್ಚು ಮಾಡಿದಾಗ ಅವು ಗುರುತ್ವಾಕರ್ಷಣ ಬಲ ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಬಾಯ್ಸ್ ಅಥವಾ 2 ಗರ್ಲ್ಸ್, ಇಫ್ ಇಟ್ ಈಸ್ ಎನ್ಹ್ಯಾನ್ಸ್ಡ್ 4 times, ಹೌ ಮಚ್ ಆಫ್ ಫೋರ್ಸ್ ಈಸ್ ರೆಡ್ಯೂಸ್ಡ್ ಆರ್ ಹೌ ಮಚ್ ಆಫ್ ಫೋರ್ಸ್ ಈಸ್ ಇನ್ಕ್ರೀಸ್ಡ್ ಅಂತ, ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ಯು ಹ್ಯಾವ್ ಟು ಯೂಸ್ ದ ಲಾ ಆಫ್ ಗ್ರಾವಿಟೇಷನ್ ಫಾರ್ಮುಲಾ ತೊಗೊಂಡು ಮಾಡಬೇಕಾಗತ್ತೆ. ಥರ್ಡ್ ಕ್ವಶನ್, ಜಿಯನ್ನು ವಿಶ್ವವ್ಯಾಪಿ ಗುರುಸ್ಥ ಸ್ಥಿರಾಂಕ ಎನ್ನಲು ಕಾರಣವೇನು? ವೈ ದಿಸ್ ಜಿ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಆ ಥರ ಕರೀಲಿಕ್ಕೆ ಕಾರಣ ಏನಂತ ಹೇಳ್ಬಿಟ್ಟು. ಸೊ ಇದನ್ನು ಉತ್ತರ ಮಾಡ್ಕೊಂಬರ್ತೀರಾ? ಸೊ ಎಲ್ಲ ಕ್ಲೀನಾಗಿ ಉತ್ತರ ಮಾಡ್ಕೊಂಬನ್ನಿ. ಏನಾರು ಡೌಟ್ಸ್ ಇದ್ದರೆ ಬರೆದಿಟ್ಕೊಳ್ಳಿ, ಪ್ರಿಪೇರ್ ಆಗಿ ಫಾರ್ಮುಲಾಸು ಲೆಕ್ಕಗಳನ್ನೆಲ್ಲ ಮಾಡೋದು ಕಲ್ತ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇನ್ನೆರಡು ಲೆಕ್ಕಗಳಿದ್ದಾವೆ, ಅದನ್ನು ಮಾಡುವಂತೆ. ಸೊ ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಸಾಯಿರಾಮ್.